ಇದೀಗ ಮಾಲ್ನ ಸರದಿ ಅನ್ನುವಂತೆ ಬೆಂಗಳೂರಿನಲ್ಲಿ ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಮೆಟ್ರೋ ಬಳಿಕ ಇದೀಗ ಮಾಲ್ನ ಸರದಿ. ರೈತನೊಬ್ಬ ಪಂಚೆ ಉಡ್ಕೊಂಡು ಬಂದಿದ್ರು ಅಂತ ಮಾಲ್ ಒಳಗೆ ಬಿಟ್ಟಿರಲಿಲ್ಲ. ಅಪಮಾನ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸುದ್ದಿ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ GT ಮಾಲ್ನಲ್ಲಿ ನಡೆದ ಘಟನೆ. ಪಂಚೆ ಧರಿಸಿ ಬಂದಿದ್ರು ಅಂತ ಹಾವೇರಿ ರೈತ ಫಕೀರಪ್ಪ ಒಳಗೆ ಬಿಟ್ಟಿಲ್ಲ. ಪುಣ್ಯಾತ್ಮ ಯಾರೋ ಸೆಕ್ಯೂರಿಟಿ. ಮೆಟ್ರೋ ಬಳಿಕ ಇದೀಗ ಮಾಲ್ನ ಸರದಿ. ಏನಾಗಿದೆ ಬೆಂಗಳೂರಿಗೆ? ಇವೆಲ್ಲ ಏನು ಸುದ್ದಿ ಆಗ್ಬೇಕು ಅಂತಲೇ ಹಿಂಗೆ ಮಾಡ್ತಾ ಇದ್ದಾರೋ ಅಥವಾ ಅವ್ರ ತಲೆಗಳಲ್ಲಿ ಏನಿರ್ತೋ ಗೊತ್ತಿಲ್ಲ. ಪಾಪ ದೂರದಿಂದ ಬಂದಿರ್ತಾರೆ. ಬಂದಿದ್ದೀವಲ್ಲ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಅವ್ರ ಮನೆಯವರು ಮಕ್ಕಳು ಕರ್ಕೊ ಬಂದಿರ್ತಾರೆ. ತಾತಪ್ಪ ಪಂಚೆ ಹಾಕೊಂಡು ಬಂದಿದ್ದಾರೆ ಅಂದ್ರೆ ಹಳ್ಳಿ ಶೈಲಿಯಲ್ಲಿ ಬಂದಿದ್ದಾರೆ. ಅವ್ರ ಊರಿನಲ್ಲಿ ಹೆಂಗಿದ್ರು ಹಂಗೆ ಬಂದಿದ್ದಾರೆ ಅಂತ ಒಳಗೆ ಬಿಟ್ಟಿಲ್ಲ. ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ ಈಗ ಪಂಚೆ ಹಾಕೊಂಡಿದ್ದೀರಾ ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ ನೀವು. ನಮ್ಮ ತಂದೆ ನಾವು ಜಿಟಿಮಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮ್ಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ. ಅವನು ಮೀಡಿಯಾದವ್ರು ಅಂತಂದ್ರೆ ನೀವೇನ್ರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ. ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು. 6:30 ನೀವು ಒಳಗಡೆ ಹೋಗ್ತಾ ಇದ್ದೆ, ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಅಲೋ ಮಾಡಲ್ಲ, ಅವ್ರನ್ನ ಪಂಚೆ ಹಾಕೊಂಬಂದ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು. ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ, ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ. ಸರ್ ಹೇಳಿ ಸರ್, ನೀವು ಏನಾಯ್ತು ಸರ್ ನಿಮ್ಗೆ ಬಂದ್ರೆ? ಈಗ ಮಾಲ್ನವ್ರು ಏನಂತಿದ್ದಾರೆ ಅಂದ್ರೆ ತಪ್ಪಾಯ್ತು ಬಿಡಿ ನಮ್ಮ ಕಡೆಯಿಂದ ಅಂತ ಕೇಳ್ತಾ ಇದ್ದಾರೆ. ಮುಗ್ದೋಗ್ಬಿಡುತ್ತಾ ಎಲ್ಲದಕ್ಕೂ ಕೂಡ. ಮೊಣಕಾಲಿನ ತನಕ ಪಂಚೆ ಧರಿಸಿ ಅಸಭ್ಯವಾಗಿ ನಿಂತಿದ್ರು. ಇವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಕೊಡ್ತಾರೆ. ಆಗ ಕೆಳಗಿನ ಫ್ಲೋರ್ನಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು. ಈ ವೇಳೆ ರೈತನನ್ನ ತಡೆದು ಆಡಳಿತ ಮಂಡಳಿಯ ಗಮನಕ್ಕೆ ತಂದಿದ್ದೀನಿ ಅಂತ ಸೆಕ್ಯೂರಿಟಿ ಹೇಳ್ತಾ ಇದ್ದಾನೆ. ಅವನದೇ ಆದಂತಹ ವರ್ಷನ್ ಕೊಡ್ತಾ ಇದ್ದಾನೆ. ಉದ್ದೇಶಪೂರ್ವಕವಾಗಿ ನಾವು ತಡೆದಿಲ್ಲ ಅಂತ ಮಾಲ್ ಸೆಕ್ಯೂರಿಟಿ ಅರುಣ್ ಹೇಳಿರುವಂಥದ್ದು. ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸೀರಿಯಸ್ ಆಕ್ಷನ್ ಆಗಲೇಬೇಕು. ಒಂದೆರಡು ಕಡೆ ಆಗ್ಬಿಟ್ರೆ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ. ಮುಖ ನೋಡಿ ಅಥವಾ ವೇಷಭೂಷಣ ನೋಡಿ ನೀವು ಅಳಿಯೋಕೆ ಯಾರು? ಮೊಣಕಾಲ್ ತನಕ ಹಾಕಿದ್ರು ಪಂಚೆನ, ಅದಕ್ಕೆ ಬಿಡ್ಲಿಲ್ಲ, ಮಗದೊಂದು ತೀರಾ ಅಸಭ್ಯವಾಗಿ ಉತ್ತರಗಳನ್ನು ಕೊಡೋದು ಕಲ್ತ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಅಸಭ್ಯ ವರ್ತನೆ ಅನ್ನೋದಕ್ಕಿಂತ ಅಸಭ್ಯವಾಗಿ ಉತ್ತರಗಳು, ಸಮಜಾಯಿಷಿಗಳನ್ನು ಕೊಡೋದನ್ನ ಮೊನ್ನೆ ತಾನೇ ಮೆಟ್ರೋದಲ್ಲಿ ನೋಡಿದ್ವಿ. ಮೆಟ್ರೋ ಆಯ್ತಾ, ಈಗ ಮಾಲ್ನ ಸರದಿ. ಕೆಲವೊಂದು ರೂಲ್ಸ್ಗಳಿರುತ್ತೆ, ರೆಸ್ಟ್ರಿಕ್ಷನ್ಗಳಿರುತ್ತೆ. ಏನಂತ? ಪೆಟ್ನ ಒಳಗೆ ಅಲೋ ಮಾಡಲ್ಲ, ಕೆಲವೊಂದು ಮಾರಕಾಸ್ತ್ರಗಳನ್ನು ಒಳಗೆ ತಗೊಂಡು ಹೋಗಕ್ಕೆ ಬಿಡಲ್ಲ ಅಂತ. ಇಂಥ ಬಟ್ಟೆ ಹಾಕೊಬಂದ್ರೆ ಒಳಗೆ ಬಿಡಲ್ಲ ಅಂತ ಯಾವ ಮಾಲಲ್ಲಿದೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ. ಈಗ ತಮ್ಮ ವರ್ಜನನ್ನು ಉಲ್ಟಾ ಮಾಡಿದ್ದಾರೆ. ಏನೋ ಬರ್ತ್ಡೇ ಪಾರ್ಟಿ ಆಗ್ತಾ ಇತ್ತು, ಇವ್ರು ಹೆಂಗೆಂಗೋ ಬಟ್ಟೆ ಹಾಕೋ ಬಂದಿದ್ರು ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇವ್ರು ಸಾರಿ ಕೇಳೋದು ಮ್ಯಾಟರ್ ಅಲ್ಲ, ಬಟ್ ಇಂಥ ಘಟನೆಗಳು ಯಾಕೆ ಮರುಕಳಿಸ್ತಾ ಇದೆ ಅನ್ನೋದು ವಿಚಾರ ಆಗುತ್ತಲ್ವಾ? ಸದ್ಯಕ್ಕೆ ಮಾಲ್ನ ಆಡಳಿತ ಮಂಡಳಿಯಿಂದ ಕ್ಷಮೆಯನ್ನ ಕೇಳಿದ್ದಾರೆ. ನಿನ್ನೆ ಆಗಿರುವಂತಹ ಘಟನೆಯ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿ, ನಿನ್ನೆ ಮಿಸ್ಕಮ್ಯುನಿಕೇಶನ್ ಆಗಿದೆ, ಆ ಒಂದು ಮಿಸ್ಕಮ್ಯುನಿಕೇಶನ್ ಇಂದನೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಅನ್ನುವಂಥದ್ದನ್ನ. ಬೆಳಿಗ್ಗೆ ಸಂದರ್ಭದಲ್ಲಿ ಬರ್ತ್ಡೇ ಪಾರ್ಟಿ ಒಂದು ನಡೀತಾ ಇತ್ತು ಮಾಲ್ನಲ್ಲಿ. ಆ ಸಂದರ್ಭದಲ್ಲಿ ಒಬ್ರು ಪಂಚೆನ ಉಟ್ಕೊಂಡ್ ಬಂದಿದ್ರು. ನೋಡುಗರಿಗೆ ಅದು ತುಂಬಾ ಅಸಹ್ಯವಾಗಿ ನಿಂತಿದ್ರು ಅವರು. ಅವ್ರನ್ನ ಪ್ರಶ್ನೆ ಮಾಡಿ ಅವ್ರಿಗೆ ಬುದ್ಧಿವಾದವನ್ನ ಹೇಳಿದ್ವಿ. ಆ ನಂತರ ಅವರೇ ಕ್ಷಮೆ ಕೇಳಿ ಹೊರಗಡೆ ಹೋದ್ರು. ಅದಾದ ನಂತರ ಸಂಜೆ ಮತ್ತೋರ್ವ ವ್ಯಕ್ತಿ ಕೂಡ ಬರ್ತಾರೆ, ಅದು ರೈತರು. ಅವರನ್ನ ಒಳಗಡೆ ಬಿಡೋದಕ್ಕೆ ನಮ್ದೇನು ತಕರಾರು ಇರ್ಲಿಲ್ಲ, ಆದ್ರೆ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದು ನಿಮ್ಮನ್ನ ಬಿಡ್ತೀವಿ ಅಂತ ಹೇಳಿ ಸುಮಾರು ಒಂದು 10-15 ನಿಮಿಷಗಳ ಕಾಲ ನಿಲ್ಸಿದ್ದಾರೆ. ಸೊ ಆ ನಿಂತಂತ ಸಂದರ್ಭದಲ್ಲಿ ಮಾಲ್ನಲ್ಲಿ ಇದ್ದಂತವ್ರು ಕೂಡ ವಿಡಿಯೋವನ್ನ ಮಾಡಿದ್ದಾರೆ, ರೈತರಿಗೆ ಅವಮಾನ ಮಾಡಿದ್ದಾರೆ, ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಸ್ಪ್ರೆಡ್ ಅನ್ನ ಮಾಡಿದ್ದಾರೆ. ಆದ್ರೆ ರೈತರ ಬಗ್ಗೆ ನಮ್ಗೆ ಗೌರವ ಇದೆ ಅನ್ನುವಂಥದ್ದನ್ನ ಆಡಳಿತ ಮಂಡಳಿಯಿಂದ ಒಂದು ಅವರ ವರ್ಷನ್ ಅಲ್ಲಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಿನ್ನೆ ಆಗಿರುವಂತಹ ಘಟನೆ ಬಗ್ಗೆ ನಾವು ಕ್ಷಮೆಯನ್ನ ಕೇಳ್ತೀವಿ, ರೈತರನ್ನ ಗೌರವಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಇದೀಗ ಮಾಲ್ನ ಎಂಟ್ರೆನ್ಸ್ ಗೆ ಬಂದಿದ್ದಾರೆ. ಒಂದೊಮ್ಮೆ ಏನಾದ್ರೂ ಬೇರೆ ಬೇರೆ ಸಂಘಟನೆಗಳು ಬಂದು ಪ್ರತಿಭಟನೆ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಗಲಾಟೆಗಳು ಆಗ್ಬೋದು ಅನ್ನುವಂತ ಮುನ್ಸೂಚನೆ ಮೇರೆಗೆ ಪೊಲೀಸರು ಕೂಡ ಬಂದು ಇದೀಗ ಮಾಲ್ ಬಳಿ ಭದ್ರತೆಗೆ ನಿಯೋಜನೆ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ನೆನ್ನೆ ಆಗಿರೋದು ಇಲ್ಲಿ ತನಕ ಸಂಘಟನೆಗಳು ಎಲ್ಲೋಗಿದಾವಪ್ಪ? ಇನ್ನೂ ಬಂದಿಲ್ಲ, ಇದ್ರ ಬಗ್ಗೆ ಎಚ್ಚರಿಕೆಯನ್ನ ತಗೊಂಡಿಲ್ಲ ಅಂದ್ರೆ